ಈ 3 ವಿಷಯ ಗೊತ್ತಿಲ್ಲ ಅಂದರೆ ನಿಮ್ಮನ್ನು ಜನ ಈಸಿಯಾಗಿ ಯಾಮಾರಿಸ್ತಾರೆ. ಮೊದಲನೇದು, ಮಿಡ್ಲ್ ಈಸ್ಟಲ್ಲಿ ವಾರ್ ನಡೀತಿದೆ, ಅದಕ್ಕೋಸ್ಕರ LPG ಸಿಲಿಂಡರ್ಗೂ MRPಗಿಂತ ಜಾಸ್ತಿ ಯಾರಾದರೂ ಕೋಟ್ ಮಾಡಿದ್ರೆ ಅವ್ನಿಗೆ ಹೇಳಿ ₹1 ಮೇಲ್ಗಡೆ ನಾನು ಕೊಡೋದಿಲ್ಲ. ಮನೆ ಬಳಕೆಗೆ ಏನಾದರೂ ನೀವು LPG ಸಿಲಿಂಡರ್ ಬುಕ್ ಮಾಡ್ತಿದ್ರೆ ನಿಮ್ಮ ಗ್ಯಾಸ್ ಏಜೆನ್ಸಿ ಆಗಿರ್ಬೋದು, ಡೆಲಿವರಿ ಕೊಡೋಕ್ಕೆ ಬರೋನು ನಿಮ್ಮ ಹತ್ರ ₹1 ಎಕ್ಸ್ಟ್ರಾ ತೊಗೊಳಾಗಿಲ್ಲ. ಇನ್ ಕೇಸ್ ಏನಾದರೂ ಆ ಥರ ಡಿಮಾಂಡ್ ಮಾಡಿದ್ರೆ 1915 ಕನ್ಸ್ಯೂಮರ್ ಹೆಲ್ಪ್ಲೈನ್ ನಂಬರ್ನ ನೆನ್ಪಿಟ್ಕೊಳ್ಳಿ. ಇದನ್ನು ಜಸ್ಟ್ ಅವ್ನಿಗೆ ಹೇಳಿ ಅಷ್ಟೇ, ಆಟೋಮೆಟಿಕ್ಕಾಗಿ MRP ರೇಟಿಗೆ ಕೊಡ್ತಾನೆ. ಎರಡನೇದು, ಯಾವುದೇ ಹೋಟೆಲಿಗೆ ಹೋದಾಗೂ ಅವರು ಬಿಲ್ಲಿನಲ್ಲಿ ಎಕ್ಸ್ಟ್ರಾ ಈ LPG ಚಾರ್ಜಸ್ಸು, ಗ್ಯಾಸ್ ಚಾರ್ಜಸ್ ಅಂತ ಆ್ಯಡ್ ಮಾಡೋ ಆಗಿಲ್ಲ. ಮ್ಯಾಕ್ಸಿಮಮ್ ಏನು ಮಾಡ್ಬೋದು, ಅವರ ಫುಡ್ ಐಟಮ್ ಪ್ರೈಸನ್ನು ಅವ್ರು ಜಾಸ್ತಿ ಮಾಡ್ಕೊಂಡಿರ್ಬೋದು. ಬೇಕಾದ್ರೆ ಇಲ್ಲಿ ನೋಡಿ, ಎಷ್ಟೋ ಹೋಟೆಲಲ್ಲಿ ಈ ಥರ ಇನ್ಸ್ಟ್ರಕ್ಷನ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ ಕಸ್ಟಮರ್ಗೆ. ಯಾವುದೇ ಕಾರಣಕ್ಕೂ ಕಡೆಯಲ್ಲಿ ಬಿಲ್ಲಲ್ಲಿ ಈ GST ಒಂದನ್ನು ಬಿಟ್ಟು ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಚಾರ್ಜಸ್ನ ಅವರು ಹಾಕೊಳ್ಳೋ ಹಾಗಿಲ್ಲ. ಈ ಎಕ್ಸ್ಟ್ರಾ ಚಾರ್ಜಸ್ ಅಂತೀನಲ್ಲ, ಇದೇ ರೀತಿ ಮುಂಚೆನೂ ವಿಡಿಯೋ ಮಾಡಿ ತಿಳಿಸಿದ್ದೆ, ಸರ್ವಿಸ್ ಚಾರ್ಜ್ನ ಮ್ಯಾಂಡೇಟರಿಯಾಗಿ ತಗೊಳ್ಳೋ ಹಾಗಿಲ್ಲ. ಈ ಕೆಲವೊಂದೊಂದು ನಮ್ಮ ಕೋರ್ಮಂಗ್ಲ, ಇಂದಿರಾನಗರ ಪಬ್ಬಿಗೆಲ್ಲ ಹೋದಾಗ ಹೊರಗಡೆ ಒಂದು ಬೋರ್ಡ್ ಹಾಕಿರ್ತಾರೆ, ಸರ್ವಿಸ್ ಚಾರ್ಜಸ್ ಮ್ಯಾಂಡೇಟರಿ ಆ್ಯಸ್ ಪರ್ ದ ಕ್ಲಬ್ ರೂಲ್ಸ್ ಅಂತ. ಅವನಿಗೆ ಈ ನೋಟಿಫಿಕೇಶನ್ನ ತೋರಿಸಿ, ಏನಾದರೂ ಸರ್ವಿಸ್ ಚಾರ್ಜ್ನ ತೆಗಿಲಿಲ್ಲ ನೀವು ಹೇಳಿದ ಮೇಲೂ ಅಂತ ಹೇಳಿದ್ರೆ ₹50,000 ದಂಡ ಕಟ್ಟಬೇಕಾಗತ್ತೆ ಪ್ರತಿಯೊಬ್ಬ ಕಸ್ಟಮರ್ ಈ ಥರ ಕೇಸ್ ಫೈಲ್ ಮಾಡ್ತಾ ಇದ್ರೆ. ಇಂಥವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂದರೆ ನಮ್ಮ ಜನ ಕ್ವಶನ್ ಮಾಡೋದನ್ನು ಶುರು ಮಾಡಬೇಕು. ಆಲ್ರೆಡಿ ಕನ್ಸ್ಯೂಮರ್ ಅಫೇರ್ಸ್ ಅವರಾಗಿರ್ಬೋದು, ಇಲ್ಲಾಂದರೆ ಕನ್ಸ್ಯೂಮರ್ ಹೆಲ್ಪ್ಲೈನ್ ಅವರು ಅವೇರ್ನೆಸ್ನ ಮೂಡಿಸಿದ್ದಾರೆ, ಆದರೂ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಈ ರೀಲ್ನ ಸೇವ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸರ್ವಿಸ್ ಚಾರ್ಜ್ನ ಮ್ಯಾಂಡೇಟರಿ ಮಾಡೋ ಹಾಗಿಲ್ಲ. ಯಾವುದೇ ರೀತಿ ಗ್ಯಾಸು, LPG ಚಾರ್ಜಸ್ ಅಂತ ಎಕ್ಸ್ಟ್ರಾ ಬಿಲ್ ಮೇಲೆ ಹ್ಯಾಡ್ ಮಾಡೋ ಹಾಗಿಲ್ಲ. ಮನೆ ಬಳಕೆಗೆ ಏನಾದರೂ ನೀವು ಸಿಲಿಂಡರ್ ತೊಗೊಳ್ತಿದ್ರೆ MRP ಮೇಲ್ಗಡೆ ₹1 ಸಹ ನೀವು ಎಕ್ಸ್ಟ್ರಾ ಕೊಡೋ ಹಾಗೆ ಇಲ್ಲ. ಯಾರೇ ಡಿಮಾಂಡ್ ಮಾಡಿದ್ರು ಈ ಒಂದು ನೋಟಿಫಿಕೇಶನ್ನು ತೋರಿಸಿ, ಜೊತೆಗೆ ಅವ್ರಿಗೆ ಹೇಳಿ, ಅಣ್ಣ ಕನ್ಸ್ಯೂಮರ್ ಹೆಲ್ಪ್ಲೈನ್ ನಂಬರ್ ಅಂತ ಒಂದಿದೆ 1915 ಇಲ್ಲ ಅಂತ ಹೇಳಿ, ಅವ್ರದ್ದೇ ಒಂದು ಅಪ್ಲಿಕೇಶನ್ ಇದೆ ಕನ್ಸ್ಯೂಮರ್ ಹೆಲ್ಪ್ಲೈನ್ ಅವ್ರದ್ದೇ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಕನ್ಸ್ಯೂಮರ್ ಕಂಪ್ಲೇಂಟ್ ಫೈಲ್ ಮಾಡಿ. ಈ ಥರ ಮೋಸ ಮಾಡೋರಿಗೆ ಬುದ್ಧಿ ಚೆನ್ನಾಗಿ ಬರುತ್ತೆ.